ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂದ್ರೆ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವರೊಂದು ಶಕ್ತಿ. ಅವರು ದೇಶದ ಒಳಗೆ ಅಥವಾ ಹೊರಗೆ ಎಲ್ಲೇ ಪ್ರಯಾಣ ಮಾಡಿದ್ರು ಕೂಡ ಅವರ ಸುತ್ತಲೂ ಭೇದಿಸಲಾಗದಂತಹ ಒಂದು ಬೃಹತ್ ಭದ್ರ ಕೋಟೆ ಇರುತ್ತೆ. ಆಕಾಶದಲ್ಲಿ ಡ್ರೋನ್ ಕ್ಯಾಮೆರಾಗಳು, ನೆಲದ ಮೇಲೆ ಎಸ್ಪಿಜಿ ಕಮಾಂಡೋಗಳು, ಸರ್ಪಗಾವಲು ಮತ್ತು ಒಂದು ಸಣ್ಣ ಇರುವೆ ಕೂಡ ಪ್ರಧಾನಿಯ ಹತ್ತಿರ ಸುಳಿಯಲು ಬಿಡಲಾಗದಂತಹ ಅತ್ಯಾಧುನಿಕ ರೇಡರ್ ಕೆಲಸ ಮಾಡ್ತಾ ಇರುತ್ತೆ. ಆದ್ರೆ ಎಷ್ಟೇ ಬಿಗಿ ಭದ್ರತೆ ಇದ್ರೂ ಕೂಡ ಶತ್ರುಗಳು ತಮ್ಮ ಕರಾಳ ಷಡ್ಯಂತರವನ್ನ ಮಾಡುವುದನ್ನ ನಿಲ್ಲಿಸೋದಿಲ್ಲ. ಇತ್ತೀಚೆಗಷ್ಟೇ ನಮ್ಮ ಬೆಂಗಳೂರಿನಲ್ಲಿ ನಡೆದಂತಹ ಒಂದು ಆಘಾತಕಾರಿ ಘಟನೆ ಇಡೀ ಭಾರತ ಗುಪ್ತಚರ ಇಲಾಖೆಗೆ ಅಕ್ಷರಶಃ ನಡುಕ ಹುಟ್ಟಿಸಿಬಿಟ್ಟಿದೆ. ಹೌದು, ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಭೇಟಿ ನೀಡುವ ಸಮಯ ಅವರು ಸಂಚರಿಸಬೇಕಾಗಿದ್ದ ರೂಟ್ ನಲ್ಲಿ ರಸ್ತೆಯ ಬದಿಯಲ್ಲಿ ಅತ್ಯಂತ ಅಪಾಯಕಾರಿ ಜಿಲೆಟಿನ್ ಕಡ್ಡಿಗಳು ಮತ್ತು ಸ್ಫೋಟಕ ವಸ್ತುಗಳು ಪತ್ತೆಯಾಗಿವೆ. ಒಂದೊಮ್ಮೆ ಆ ಸ್ಫೋಟಕಗಳು ಬ್ಲಾಸ್ಟ್ ಆಗಿದ್ರೆ ಆ ಸಮಯದಲ್ಲಿ ಪ್ರಧಾನಿಯವರ ಕಾನ್ವಾಯ್ ಅಲ್ಲಿಯೇ ಇದ್ದಿದ್ದರೆ ಎಂತಹ ಭೀಕರ ಅನಾಹುತ ನಡೀತಾ ಇತ್ತು ಎನ್ನುವುದನ್ನ ಊಹಿಸಿಕೊಂಡ್ರು ಕೂಡ ಮೈ ಜುಮ್ ಅನ್ಸುತ್ತೆ. ಬೆಂಗಳೂರಿನ ಈ ಸ್ಫೋಟಕಗಳ ಹಿಂದಿರುವಂತಹ ಆ ಅದೃಶ್ಯ ಉಗ್ರರ ಕೈವಾಡ ಎಂಥದ್ದು. ಪ್ರಧಾನಿ ಮೋದಿ ಅವರನ್ನ ಕಂಪ್ಲೀಟ್ ಆಗಿ ಮುಗಿಸಿ ಬಿಡಲು ಕೇವಲ ಈಗ ಮಾತ್ರವಲ್ಲ, ಈ ಹಿಂದೆಯೂ ಕೂಡ ಹಲವಾರು ಬಾರಿ ಭೀಕರ ಸ್ಕೆಚ್ ಗಳನ್ನ ಹಾಕಲಾಗಿತ್ತು ಎನ್ನುವ ಕರಾಳ ಸತ್ಯ ನಿಮಗೆ ಗೊತ್ತಿದ್ಯಾ? 2013ರ ಪಾಟ್ನಾ ರ್ಯಾಲಿಯಲ್ಲಿ ಬಾಂಬ್ಗಳ ಮಳೆಯಾಗ್ತಾ ಇದ್ರು ಕೂಡ ಮೋದಿ ಎದೆಗುಂದದೆ ನಿಂತಿದ್ದಂತಹ ಆ ಕರಾಳ ದಿನ ಏನಾಗಿತ್ತು? ಪಂಜಾಬ್ನ ಒಂದು ಫ್ಲೈ ಓವರ್ ಮೇಲೆ ಬರೋಬ್ಬರಿ 20 ನಿಮಿಷಗಳ ಕಾಲ ಮೋದಿ ಅವರ ಕಾನ್ವಾಯ್ ಲಾಕ್ ಆದಾಗ ಪಾಕಿಸ್ತಾನದ ಬಾರ್ಡರ್ ನಿಂದ ಎದುರಾಗಿದ್ದಂತಹ ಆ ಡೇಂಜರಸ್ ಆತಂಕ ಎಂಥದ್ದು? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ವಿಡಿಯೋದಲ್ಲಿ ಜಗತ್ತಿನ ಅತಿ ಪ್ರಭಾವಿ ನಾಯಕರಾಗಿರುವಂತಹ ಮೋದಿ ಅವರ ಪ್ರಾಣಕ್ಕೆ ಸಂಚಕಾರ ತರಲು ಶತ್ರುಗಳು ಹೆಣೆದಿದ್ದಂತಹ ಆ 3 ಭೀಕರ ಷಡ್ಯಂತರಗಳ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡ್ತೀನಿ. ಸೊ ಈ ವಿಡಿಯೋವನ್ನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಾಣಕ್ಕೆ ಕುತ್ತಿದ್ದು ಅವರಿಗೆ ಹೈ ಲೆವೆಲ್ ಭದ್ರತೆಯನ್ನು ಒದಗಿಸಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಮೋದಿ ಬರುವ ರಸ್ತೆಯಲ್ಲಿ ಜಿಲೆಟಿನ್ ಕಡ್ಡಿಗಳು ಮತ್ತು ಸ್ಫೋಟಕಗಳು ಪತ್ತೆಯಾಗಿರುವುದು ಭದ್ರತಾ ವೈಫಲ್ಯ ಅಂತ ನಿಮ್ಗನ್ಸಿದ್ರೆ ಹೌದು ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಮೊದಲು ನಾವು ಬೆಂಗಳೂರಿನ ಇತ್ತೀಚೆಗೆ ನಡೆದಂತಹ ಭೀಕರ ಘಟನೆಯ ಬಗ್ಗೆ ಮಾತನಾಡೋಣ. ಯಾವುದೇ ವಿವಿಐಪಿ ಅಥವಾ ಪ್ರಧಾನಿ ಒಂದು ನಗರಕ್ಕೆ ಬರ್ತಾರೆ ಅಂದ್ರೆ ಅವರು ಬರುವಂತಹ 24 ಗಂಟೆಗಳ ಮುಂಚೆಯೇ ಆ ಇಡೀ ರಸ್ತೆಗಳನ್ನ, ಅಕ್ಕಪಕ್ಕದ ಬಿಲ್ಡಿಂಗ್ ಗಳನ್ನ ಆಂಟಿ ಸಬೋಟೇಜ್ ಚೆಕ್ ಮಾಡಲಾಗುತ್ತೆ. ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನ ದಳ ಇಡೀ ಏರಿಯಾವನ್ನ ಜಾಲಾಡುತ್ತೆ. ಹೀಗಿರುವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿನ ಹೆಚ್ಚುಲಿ ಅಥವಾ ಪ್ರಮುಖ ಏರಿಯಾಗಳ ಮೂಲಕ ಹಾದು ಹೋಗಬೇಕಾಗಿದ್ದಂತಹ ರೂಟ್ ನ ಒಂದು ಬೀದಿಯಲ್ಲಿ ಪೊಲೀಸರ ತಪಾಸಣೆಯ ವೇಳೆ ಕೇವಲ ಅನುಮಾನಾಸ್ಪದ ಪ್ಯಾಕೆಟ್ ಗಳು ಪತ್ತೆಯಾಗಿದ್ವು. ಅದನ್ನ ಓಪನ್ ಮಾಡಿ ನೋಡಿದ ಪೊಲೀಸರಿಗೆ ಅಕ್ಷರಶಃ ಜೀವ ಬಾಯಿಗೆ ಬಂದಿತ್ತು. ಆ ಪ್ಯಾಕೆಟ್ ನ ಒಳಗೆ ಜಿಲೆಟಿನ್ ಕಡ್ಡಿಗಳು ಮತ್ತು ಡಿಟೋನೇಟರ್ ಗಳು ಇದ್ವು. ಜಿಲೆಟಿನ್ ಎನ್ನುವುದು ಕ್ವಾರಿಗಳಲ್ಲಿ ಕಲ್ಲು ಬಂಡೆಗಳನ್ನ ಪುಡಿ ಮಾಡಲು ಬಳಸುವಂತಹ ಅತ್ಯಂತ ಪ್ರಬಲವಾದ ಸ್ಫೋಟಕ. ಈ ಸ್ಫೋಟಕವನ್ನ ಪ್ರಧಾನಿ ಹೋಗುವ ರಸ್ತೆಯಲ್ಲೇ ತಂದಿಟ್ಟಿದ್ದವರು ಯಾರು? ಇದು ಕೇವಲ ಕಾಕತಾಳೀಯವೋ ಅಥವಾ ಪ್ರಧಾನಿಯವರ ಪ್ರಾಣ ತೆಗೆಯಲು ಯಾವುದೋ ಸ್ಲೀಪರ್ ಸೆಲ್ ಮಾಡಿದ್ದ ಕರಾಳ ಮಾಸ್ಟರ್ ಪ್ಲಾನ್ ಆಗಿತ್ತ? ತಕ್ಷಣವೇ ಆ ಸ್ಫೋಟಕಗಳನ್ನ ಸೇಫ್ ಆಗಿ ನಿಷ್ಕ್ರಿಯಗೊಳಿಸಲಾಯಿತು. ಆದ್ರೆ ಈ ಘಟನೆ ಕರ್ನಾಟಕದ ಪೊಲೀಸ್ ಇಲಾಖೆ ಮತ್ತು ಎನ್ಐಎ ಅಧಿಕಾರಿಗಳ ನಿದ್ದೆಯನ್ನ ಗೆಡಿಸಿದೆ. ದಕ್ಷಿಣ ಭಾರತದಲ್ಲಿ, ವಿಶೇಷವಾಗಿ ಬೆಂಗಳೂರಿನಲ್ಲಿ ಉಗ್ರ ಸಂಘಟನೆಗಳು ಗುಪ್ತವಾಗಿ ಆಕ್ಟಿವ್ ಆಗಿದ್ಯಾ ಎನ್ನುವ ಭಾರಿ ದೊಡ್ಡ ತನಿಖೆ ಈಗ ಸಮರೋಪಾದಿಯಲ್ಲಿ ನಡೀತಾ ಇದೆ. ಇದು ಮೋದಿಯವರ ಭದ್ರತೆಗೆ ಒಡ್ಡಿದ ಅತಿ ದೊಡ್ಡ ಸವಾಲಾಗಿತ್ತು. ಸ್ನೇಹಿತರೆ, ಮೋದಿಯವರ ಪ್ರಾಣಕ್ಕೆ ಅಪಾಯ ಎದುರಾಗಿದ್ದು ಇದೇ ಮೊದಲೇನಲ್ಲ. ನೀವು 2013ರ ಅಕ್ಟೋಬರ್ 27ರ ಆ ಕರಾಳ ದಿನವನ್ನ ಒಮ್ಮೆ ನೆನಪಿಸಿಕೊಳ್ಬೇಕಾಗುತ್ತೆ. ಆಗ ನರೇಂದ್ರ ಮೋದಿ ಅವರು ಗುಜರಾತ್ ನ ಸಿಎಂ ಆಗಿದ್ರು ಮತ್ತು ಬಿಜೆಪಿ ಪ್ರಧಾನಿ ಅಭ್ಯರ್ಥಿಯಾಗಿದ್ರು. ಬಿಹಾರದ ಪಾಟ್ನಾದ ಐತಿಹಾಸಿಕ ಗಾಂಧಿ ಮೈದಾನದಲ್ಲಿ ಹುಂಕರ್ ರ್ಯಾಲಿ ಆಯೋಜನೆ ಮಾಡಲಾಗಿತ್ತು. ಲಕ್ಷಾಂತರ ಜನ ಮೋದಿಯವರ ಭಾಷಣ ಕೇಳಲು ಸೇರಿದ್ರು. ಮೋದಿಯವರು ವೇದಿಕೆ ಏರಲು ಇನ್ನು ಕೆಲವು ನಿಮಿಷಗಳಿದ್ದಾಗ ಆ ಮೈದಾನದಲ್ಲಿ ದಿಢೀರಂತ ಒಂದರ ಹಿಂದೊಂದರಂತೆ ಬಾಂಬ್ಗಳು ಬ್ಲಾಸ್ಟ್ ಆಗಲು ಶುರುವಾಗಿದ್ವು. ಬರೋಬ್ಬರಿ 6 ಸೀರಿಯಲ್ ಬ್ಲಾಸ್ಟ್ ಗಳು ನಡೀತಾವೆ. ಮೈದಾನದಲ್ಲಿ ರಕ್ತದೋಕುಳಿ ಹರಿಯಿತು. ಇಂಡಿಯನ್ ಮುಜಾಹಿದೀನ್ ಎನ್ನುವ ಉಗ್ರ ಸಂಘಟನೆ ಮೋದಿಯವರನ್ನ ಕಂಪ್ಲೀಟ್ ಆಗಿ ಅಂತ್ಯ ಕಾಣಿಸಲು ಮಾಡಿದ ಭೀಕರ ಷಡ್ಯಂತರ ಆಗಿತ್ತು. ಬಾಂಬ್ ಬ್ಲಾಸ್ಟ್ ಆದ ತಕ್ಷಣ ಲಕ್ಷಾಂತರ ಜನರ ಗುಂಪಿನಲ್ಲಿ ನೂಕುನುಗ್ಗಲು ಶುರುವಾದ ಎಲ್ಲ ಲಕ್ಷಣಗಳಿದ್ವು. ಆಗ ಅಂತಹ ಭೀಕರ ಪರಿಸ್ಥಿತಿಯಲ್ಲೂ ಕೂಡ ತನ್ನ ಜೀವಕ್ಕೆ ಅಪಾಯವಿದೆ ಅಂತ ಗೊತ್ತಿದ್ರು ಕೂಡ ನರೇಂದ್ರ ಮೋದಿ ಅವರು ಒಂದು ಹೆಜ್ಜೆಯೂ ಕೂಡ ಹಿಂದೆ ಸರಿಯಲಿಲ್ಲ. ನೇರವಾಗಿ ವೇದಿಕೆ ಏರಿ ಮೈಕ್ ಹಿಡಿದ ಮೋದಿ ಅತ್ಯಂತ ಶಾಂತವಾಗಿ ಜನರನ್ನ ಕಂಟ್ರೋಲ್ ಮಾಡಿದ್ರು. ಯಾರು ಓಡಿ ಹೋಗಬೇಡಿ, ಶಾಂತಿಯಿಂದ ವರ್ತಿಸಿ ಅಂತ ಹೇಳುತ್ತಲೇ ತಮ್ಮ ಭಾಷಣವನ್ನ ಕಂಪ್ಲೀಟ್ ಮಾಡ್ತಾರೆ. ಒಂದೊಮ್ಮೆ ಅಂದು ಮೋದಿ ಗಾಬರಿಯಾಗಿ ವೇದಿಕೆಯಿಂದ ಓಡಿ ಹೋಗಿದ್ರೆ ಆ ಮೈದಾನದಲ್ಲಿ ಉಂಟಾಗ್ತಾ ಇದ್ದ ಕಾಲು ತುಳಿತದಲ್ಲಿ ನೂರಾರು ಜನ ಉಸಿರು ಚೆಲ್ತಾ ಇದ್ರು. ಉಗ್ರರ ಕಣ್ಣಿಗೆ ಕಣ್ಣಿಟ್ಟು ನೋಡಿದ ಆ ಧೈರ್ಯ ಅಂದೇ ಮೋದಿ ಅವರನ್ನ ಇಡೀ ದೇಶದ ಅಚ್ಚುಮೆಚ್ಚಿನ ನಾಯಕನನ್ನಾಗಿ ಬದಲಾಯಿಸಿತು. ಇದೆಲ್ಲದಕ್ಕಿಂತ ಅತಿ ಭಯಾನಕವಾದ, ಇಡೀ ದೇಶದ ಉಸಿರು ಬಿಗಿ ಹಿಡಿಯುವಂತೆ ಮಾಡಿದ ಘಟನೆ ನಡೆದಿದ್ದು 2022ರ ಜನವರಿ 5ರಂದು. ಪಂಜಾಬ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪಂಜಾಬ್ನ ಹುಸೇನಿವಾಲಾ ಕಡೆಗೆ ರಸ್ತೆ ಮಾರ್ಗದಲ್ಲಿ ಪ್ರಯಾಣಿಸ್ತಾ ಇದ್ರು. ದಿಢೀರಂತ
ಇದ್ದಂತ ಪ್ರಧಾನಿಯವರ ಕನ್ವಾಯ್ ಒಂದು ಫ್ಲೈ ಓವರ್ ಮೇಲೆ ಬಂದು ನಿಂತು ಬಿಡುತ್ತೆ. ರಸ್ತೆ ಮುಂಭಾಗದಲ್ಲಿ ಕೆಲವು ಪ್ರತಿಭಟನಾಕಾರರು ಟ್ರ್ಯಾಕ್ಟರ್ ಅನ್ನ ನಿಲ್ಲಿಸಿ ರಸ್ತೆಯನ್ನ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿದ್ರು. ಸ್ನೇಹಿತರೆ, ಯಾವುದೇ ಪ್ರಧಾನಿಯ ಕನ್ವಾಯ್ ಒಂದು ಫ್ಲೈ ಓವರ್ ಮೇಲೆ ಕೇವಲ 1 ನಿಮಿಷ ನಿಂತರೂ ಕೂಡ ಅದು ಡೇಂಜರ್. ಆದ್ರೆ ಪಂಜಾಬ್ ನಲ್ಲಿ ಮೋದಿ ಅವರ ಕಾರ್ ಆ ಫ್ಲೈ ಓವರ್ ಮೇಲೆ ಬರೋಬ್ಬರಿ 20 ನಿಮಿಷಗಳ ಕಾಲ ಸಿಕ್ಕಾಕೊಂಡ್ಬಿಟ್ಟಿತ್ತು. ಇದು ಯಾಕೆ ಇಷ್ಟೊಂದು ಅಪಾಯಕಾರಿ ಗೊತ್ತಾ? ಆ ಫ್ಲೈ ಓವರ್ ಇದ್ದದ್ದು ಪಾಕಿಸ್ತಾನದ ಬಾರ್ಡರ್ ನಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿ. ಪಾಕಿಸ್ತಾನದ ಕಡೆಯಿಂದ ಒಂದು ಚಿಕ್ಕ ಡ್ರೋನ್ ಬಂದಿದ್ರು ಕೂಡ ಅಥವಾ ದೂರದ ಯಾವುದಾದ್ರೂ ಬಿಲ್ಡಿಂಗ್ ನಿಂದ ಒಬ್ಬ ಸ್ನೈಪರ್ ಟಾರ್ಗೆಟ್ ಮಾಡಿದ್ರು ಕೂಡ ಭಾರತ ಪ್ರಧಾನಿಯ ಪ್ರಾಣಕ್ಕೆ 100% ಅಪಾಯವಿತ್ತು. ತಕ್ಷಣವೇ ಮೋದಿ ಅವರ ಎಸ್ಪಿಜಿ ಕಮಾಂಡೋಗಳು ಅವರ ಕಾರಿನ ಸುತ್ತಲೂ ಕೂಡ ಹ್ಯೂಮನ್ ಶೀಲ್ಡ್ ಅಂದ್ರೆ ಮಾನವ ಕೋಟೆ ನಿರ್ಮಿಸಿ ಶಸ್ತ್ರಾಸ್ತ್ರಗಳನ್ನ ಹಿಡಿದು ಹದ್ದಿನ ಕಣ್ಣಿಡ್ತಾರೆ. ಅಂತಿಮವಾಗಿ ಪಂಜಾಬ್ ಪೊಲೀಸರ ವೈಫಲ್ಯದಿಂದಾಗಿ ಪ್ರಧಾನಿಯವರು ತಮ್ಮ ರ್ಯಾಲಿಯನ್ನು ರದ್ದು ಮಾಡಿ ಮರಳಿ ದೆಹಲಿಗೆ ಬರಬೇಕಾಯಿತು. ನಾನು ಜೀವ ಸಹಿತ ವಾಪಸ್ ಬಂದಿದ್ದೇನೆ, ನಿಮ್ಮ ಸಿಎಂಗೆ ಥ್ಯಾಂಕ್ಸ್ ಹೇಳಿ ಅಂತ ಮೋದಿ ಎಂದು ಹೇಳಿದ ಮಾತು ಆ ಷಡ್ಯಂತ್ರದ ಭೀಕರತೆಯನ್ನ ಇಡೀ ಜಗತ್ತಿಗೆ ಸಾರಿತ್ತು. ಒಬ್ಬ ನಾಯಕನಿಗೆ ಇಷ್ಟೊಂದು ಡೇಂಜರಸ್ ಸ್ಕೆಚ್ಗಳು ಯಾಕೆ ಆಗುತ್ತೆ ಅನ್ನುವ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಅದಕ್ಕೆ ಉತ್ತರ ಬಹಳ ಸ್ಪಷ್ಟವಾಗಿದೆ. ನರೇಂದ್ರ ಮೋದಿ ಅವರು ತೆಗೆದುಕೊಳ್ಳುವ ನಿರ್ಧಾರಗಳು ಶತ್ರು ರಾಷ್ಟ್ರಗಳ ಬೆನ್ನೆಲುಬನ್ನೇ ಮುರಿತಾ ಇವೆ. ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದತಿ, ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡೆದ ಬಾಲಾಕೋಟ್ ಏರ್ ಸ್ಟ್ರೈಕ್, ಸರ್ಜಿಕಲ್ ಏರ್ ಸ್ಟ್ರೈಕ್ ಹಾಗೂ ದೇಶದ ಒಳಗೆ ಪಿಎಫ್ಐ ನಂತಹ ಉಗ್ರ ಸಂಘಟನೆಗಳ ಬ್ಯಾನ್. ಈ ಎಲ್ಲ ನಿರ್ಧಾರಗಳಿಂದ ಉಗ್ರ ಸಂಘಟನೆಗಳು ಮತ್ತು ಪಾಕಿಸ್ತಾನದ ಐಎಸ್ಐ ಅಕ್ಷರಶಃ ಹತಾಶಗೊಂಡಿದೆ. ಮೋದಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಲು ಸಾಧ್ಯವಿಲ್ಲ ಅಂತ ಅರಿತಂತಹ ಶತ್ರುಗಳು ಅವರನ್ನ ಕಾಯಂ ಆಗಿ ಇಲ್ಲದಂತೆ ಮಾಡಲು ಇಂತಹ ಕರಾಳ ದಾರಿಗಳನ್ನ ಹುಡುಕ್ತಾ ಇದ್ದಾರೆ. ಆದ್ರೆ ಅವರಿಗೆ ಅಡ್ಡಿಯಾಗಿ ನಿಂತಿರುವುದೇ ಭಾರತದ ಆ ಭೇದಿಸಲಾಗದ ಎಸ್ಪಿಜಿ ಭದ್ರತಾ ಚಕ್ರ. ಸ್ನೇಹಿತರೆ, ಮೋದಿ ಅವರನ್ನ ಟಾರ್ಗೆಟ್ ಮಾಡುವುದು ಅಷ್ಟು ಸುಲಭದ ಮಾತಲ್ಲ. ಅವರ ಭದ್ರತೆಯನ್ನ ನೋಡಿಕೊಳ್ಳುವ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂದ್ರೆ ಎಸ್ಪಿಜಿ ಜಗತ್ತಿನ ಅತ್ಯಂತ ಬಲಿಷ್ಠವಾದ ಕಮಾಂಡೋ ಪಡೆಗಳಾಗಿದೆ. ಮೋದಿ ಪ್ರಯಾಣಿಸುವ BMW 7 ಸೀರೀಸ್ ರೇಂಜ್ ರೋವರ್ ಕಾರ್ಗಳು ಎಂತಹ ಭೀಕರ ಬಾಂಬ್ ಸ್ಫೋಟಗಳಾದ್ರೂ ಕೂಡ, ಗುಂಡಿನ ಸುರಿಮಳೆಯಾದ್ರೂ ಕೂಡ ಒಂದು ಸಣ್ಣ ಗೀರು ಬೀಳದಂತೆ ತಡೆಯುವಂತಹ ಶಕ್ತಿಯನ್ನ ಹೊಂದಿದೆ. ಆ ಕಾರಿನ ಟೈರ್ ಪಂಚರ್ ಆದ್ರೂ ಕೂಡ 100 ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲದು. ಕನ್ವಾಯ್ ನಲ್ಲಿರುವಂತಹ ಜಾಮರ್ ವಾಹನಗಳು ಪ್ರಧಾನಿಯವರ 100 ಮೀಟರ್ ಸುತ್ತಳತೆಯಲ್ಲಿ ಯಾವುದೇ ರಿಮೋಟ್ ಕಂಟ್ರೋಲ್ ಬಾಂಬ್ಗಳು ಸಿಡಿಯದಂತೆ ರೇಡಿಯೋ ಸಿಗ್ನಲ್ ಗಳನ್ನ ಕಟ್ ಮಾಡುತ್ತವೆ. ಬ್ರೀಫ್ ಕೇಸ್ ನಲ್ಲಿ ಕಾಣುವ ಕಮಾಂಡೋಗಳು ಕೈಲಿರುವಂತಹ ವಸ್ತು ವಾಸ್ತವದಲ್ಲಿದ್ದಂತಹ ಬುಲೆಟ್ ಪ್ರೂಫ್ ಶೀಲ್ಡ್ ಗಳು. ಹಾಗಾಗಿ ಶತ್ರುಗಳು ಎಷ್ಟೇ ಸ್ಕೆಚ್ ಹಾಕಿದ್ರು ಕೂಡ ನಮ್ಮ ಎಸ್ಪಿಜಿ ಕಮಾಂಡೋಗಳ ಆ ಹದ್ದಿನ ಕಣ್ಣಿನಿಂದ ತಪ್ಪಿಸಿಕೊಳ್ಳುವುದು, ಆ ಭದ್ರತಾ ಕೋಟೆಯನ್ನ ಭೇದಿಸುವುದು ಅಸಾಧ್ಯದ ಮಾತು. ಒಟ್ಟಾರೆಯಾಗಿ ಹೇಳೋದಾದ್ರೆ ಒಬ್ಬ ನಾಯಕನ ಎತ್ತರವನ್ನ ಆತನನ್ನ ವಿರೋಧಿಸುವ ಶತ್ರುಗಳ ಶಕ್ತಿಯ ಮೇಲೆ ಅಳೆಯಬಹುದು ಎನ್ನುವ ಮಾತಿದೆ. ನರೇಂದ್ರ ಮೋದಿ ಅವರಿಗೆ ಇರುವ ಶತ್ರುಗಳ ಪಡೆ ಅವರು ದೇಶದ ಭದ್ರತೆಗಾಗಿ ತೆಗೆದುಕೊಳ್ಳುವ ದಿಟ್ಟ ನಿರ್ಧಾರಗಳ ಸಂಕೇತ. ಬೆಂಗಳೂರಿನ ರೂಟ್ ನಲ್ಲಿ ಸಿಕ್ಕ ಜಿಲೆಟಿನ್ ಕಡ್ಡಿಗಳಿರಲಿ, ಪಂಜಾಬ್ ಫ್ಲೈ ಓವರ್ ಆಗಿರಲಿ ಅಥವಾ ಪಾಟ್ನಾದ ಬ್ಲಾಸ್ಟ್ ಆಗಿರಲಿ, ಪ್ರತಿಯೊಂದು ಆತಂಕದಿಂದಲೂ ಮೋದಿ ಅವರು ಮತ್ತಷ್ಟು ಸ್ಟ್ರಾಂಗ್ ಆಗಿ ಮತ್ತಷ್ಟು ದೃಢರಾಗಿ ಹೊರಬಂದಿದ್ದಾರೆ. ಶತ್ರುಗಳು ಎಷ್ಟೇ ಬಲೆ ಬೀಸಿದ್ರು ಕೂಡ 140 ಕೋಟಿ ಭಾರತೀಯರ ಆಶೀರ್ವಾದ ಎನ್ನುವ ಕವಚ ಆ ನಾಯಕನನ್ನ ಸದಾ ರಕ್ಷಿಸ್ತಾನೆ ಇರುತ್ತೆ. ಸೊ ನಿಮ್ಗೇನನ್ಸುತ್ತೆ? ಬೆಂಗಳೂರಿನಲ್ಲಿ ಪ್ರಧಾನಿ ರೂಟ್ ನಲ್ಲಿ ಜಿಲೆಟಿನ್ ಕಡ್ಡಿಗಳು ಸಿಕ್ಕಿರುವುದು ರಾಜ್ಯ ಪೊಲೀಸ್ ಇಲಾಖೆಯ ಅತಿ ದೊಡ್ಡ ಭದ್ರತಾ ವೈಫಲ್ಯ ಅಂತ ನಿಮ್ಗನ್ಸುತ್ತಾ? ಪಂಜಾಬ್ ಫ್ಲೈ ಓವರ್ ಮೇಲೆ ಪ್ರಧಾನಿ 20 ನಿಮಿಷಗಳ ಕಾಲ ಲಾಕ್ ಆಗಿದ್ದಾಗ ಆ ರಾಜ್ಯದ ಸರ್ಕಾರದ ನಿರ್ಲಕ್ಷ್ಯವೇ ಅದಕ್ಕೆ ಪ್ರಮುಖ ಕಾರಣ ಎನ್ನುವ ಮಾತಿಗೆ ನಿಮ್ಮ ಬೆಂಬಲ ಇದೆಯಾ? ದೇಶ ವಿರೋಧಿ ಶಕ್ತಿಗಳು ಎಷ್ಟೇ ಷಡ್ಯಂತ್ರ ಮಾಡಿದ್ರು ಕೂಡ ನಮ್ಮ ಎಸ್ಪಿಜಿ ಕಮಾಂಡೋಗಳು ಮೋದಿಯವರ ಕೂದಲಿಗೂ ಧಕ್ಕೆಯಾಗದಂತೆ ಕಾಪಾಡ್ತಾರೆ ಎನ್ನುವ ವಿಶ್ವಾಸ ನಿಮ್ಮಲ್ಲಿದ್ಯಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರವನ್ನ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತ ಪ್ರಧಾನಿ ಭದ್ರತೆ ಮತ್ತು ಶತ್ರುಗಳ ಕರಾಳ ಷಡ್ಯಂತ್ರಗಳ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬರಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ರಾಷ್ಟ್ರೀಯ ಭದ್ರತೆ, ಇನ್ಸೈಡ್ ಸ್ಟೋರಿಗಳು ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಜಾಗೃತಿ ಮೂಡಿಸುವ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ನಮ್ಮ ಭದ್ರತಾ ಪಡೆಗಳ ಬಗ್ಗೆ ಸದಾ ಹೆಮ್ಮೆ ಪಡ್ತಾ ಇರಿ. ಇನ್ನು ನಮ್ಮ ಚಾನಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದರ ಜೊತೆಗೆ ಮುಂದೆ ಯಾವ ವಿಡಿಯೋವನ್ನ ಮಾಡಬೇಕು, ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ, ಅದರ ಬಗ್ಗೆ ವಿಡಿಯೋವನ್ನ ಮಾಡ್ತೀನಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.